ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನ್ನ ಈ ಸ್ಯಾಟರ್ಡೇ ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಏನಾಯಿತು ಗಣೇಶ ಹಬ್ಬದ ದಿನ ಅಂತ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ನನಗದು ಗೊತ್ತು. ನಾವು ಕೂಡ ಒಂದು ಪುಟ್ಟದಾದ ಗಣಪತಿ ಮತ್ತು ಗೌರಿನ ಮನೆಯಲ್ಲೇ ಕೂರಿಸಿದ್ವಿ. ಇದನ್ನು ನಾನೇ ರೆಡಿ ಮಾಡಿದ್ದು. ನನ್ನ ಹಸ್ಬೆಂಡ್ ರೆಡಿ ಮಾಡ್ತೀನಿ, ನೀನು ಅರಿಶಿನದ ಉಂಡೆ ಮಾಡಿಡು ಅಂತ ಹೇಳಿದ್ರು. ಆಮೇಲೆ ಅವರು ಮನೆಗೆ ಬೇಕಾದಂಥ ಪೂಜೆ ಸಾಮಾನುಗಳನ್ನ ತರೋದಕ್ಕೆ ಹೋಗಿ ನನಗೆ ಕೆಲಸ ಕೊಟ್ಟು ಹೋಗಿದ್ರು. ನಾನು ಅರಿಶಿನದ ಉಂಡೆ ಮಾಡಿ ಇಟ್ಟಿದ್ದೆ. ನಾನೇ ಮಾಡಲಾ ಅಂತ ಕೇಳಿದ್ದಕ್ಕೆ ಮಾಡು, ಯೂಟ್ಯೂಬ್ ನೋಡಿ ಅಂತ ಹೇಳಿದ್ರು. ಸೊ ನನಗೂ ಕೂಡ ಅದು ಖುಷಿ ಆಯಿತು. ಫಸ್ಟ್ ಟೈಮು ನಾನು ಕೈಯಲ್ಲೇ ಗಣಪತಿ ಹಾಗೆ ಗೌರಿನ ಮಾಡಿದ್ದು. ಹಾಗೆ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಮನೆಯಲ್ಲಿ ಗಣಪತಿ ಗೌರಿನ ಕೂರಿಸಿದ್ದು. ನನ್ನ ಹಸ್ಬೆಂಡ್ ಮನೆಯಲ್ಲೇ ನಾನು ಫಸ್ಟ್ ಟೈಮ್ ಗಣಪತಿ ಗೌರಿನ ಕೂರಿಸ್ದೆ ಅನ್ನೋದು ನನಗೆ ತುಂಬ ಖುಷಿಯಾದಂಥ ವಿಷಯ ಆಗಿತ್ತು. ನಕ್ಷನೂ ಅಷ್ಟೇ, ಅವಳು ಹುಟ್ಟಿದ ಮೇಲೆ ಎಲ್ಲನೂ ತುಂಬ ಒಳ್ಳೆಯದೇ ಆಗ್ತಾಯಿದೆ. ಅವಳು ಕೂಡ ಖುಷಿಯಾಗಿದ್ಲು. ಹಬ್ಬದ ವಾತಾವರಣದಲ್ಲಿ ಮಕ್ಕಳು ಖುಷಿಯಾಗಿರೋದು ಯಾವಾಗಲೂ ಕಾಮನ್ ಆಗಿರುತ್ತೆ. ನಕ್ಷ ಕೂಡ ಅವ್ರ ಅಪ್ಪ ಜೊತೆ ಸೇರಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ಲು. ನೆಕ್ಸ್ಟ್ ಅವರೇನೋ ಆರ್ಡ್ರ್ ಮಾಡಿದ್ದು ಅದು ಪಾರ್ಸಲ್ ಬಂತು ಅಂತ ಹೇಳಿ ಆ ಪಾರ್ಸಲ್ನ ಕಲೆಕ್ಟ್ ಮಾಡಿಕೊಂಡು ಅವ್ರು ಪೂಜೆ ಮಾಡೋದು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ರು. ನೀಟಾಗಿ ಕೂತ್ಕೊಂಡು ಮಾಡಿ, ನೀಟಾಗಿ ಕೂತ್ಕೋ. ಹುಷಾರು. ಮೇಡಮ್ ಬೈಲಿ ಮುಂದೆ ಬಾ, ಮುಂದೆ ಹಿಡ್ಕೊ, ಹಿಡ್ಕೊ, ಮುಂದೆ ಬಾ. ಬಲ್ಗೈಲಿ ಮಾಡಿಸಪ್ಪ. ಬಿಡಮ್ಮ, ಬಿಡು. ನಮ್ಮ ಪುಟಾಣಿ ಗಣಪತಿ ಜೊತೆ ಆಯ್ತಪ್ಪ ಪೂಜೆ. ಕುಚ್ಚ 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 ನೀಟಾಗಿ ಕೂತ್ಕೋ, ಹಂಗಲ್ಲ.
ಚಾಮಿ ಮಾಡು, ಚಾಮಿ ಚಾಮಿ ಹೆಂಗ್ ಮಾಡೋದು? ಹ. ಕಂದ ಇಲ್ಲೋಡು ಇಲ್ಲೋಡು ಇಲ್ಲೋಡು. ಚಿನ್ನಿ ಕಿಟಕಿಲ್ ಬೋಬು ಬಂತು. ಇಲ್ಲಿ ಚಿನ್ನಿ ಕುತ್ಕೋ, ಇಲ್ಲಿ ಕುತ್ಕೋ. ನಕ್ಷಾ ಅಲ್ಲೋಡು ಪಪ್ಪ. ಓಂ ಗಣಪತಿಯಾಯ ನಮಃ. ಶುಕ್ಲಾಂಬರಧರಂ ಹೇಳ್ತೀನಿ. ಶುಕ್ಲಾಂಬರಧರಂ ಹೇಳು. ಶುಕ್ಲಾಂಬರಧರಂ ಶಶಿವರ್ಣಂ ಚತುರ್ಭುಜಂ. ಕಾಪಾಡಪ್ಪ ಭಗವಂತ. ಚಿನ್ನಿ ಬಾ ಇಲ್ಲಿ. ಚಿನ್ನಿ ನಕ್ಷಾ ಅಮ್ಮ ಕಂದ ಯಾರಾದ್ರೂ ಬಂದ್ರ ಅಲ್ಲಿ? ಚಿನ್ನಿ ಪೂಜೆ ಎಲ್ಲ ಆದಮೇಲೆ ನನಗೂ ಕೂಡ ಮಂಗಳಾರತಿ ಕೊಟ್ಟರು. ಹಾಗೆ ತಿಂಡಿ ಮಾಡಿ ನಾವು ಅವ್ರ ತಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ನಾವು ಅವ್ರ ತಮ್ಮ ಮನೆ ಕಡೆಗೆ ಹೊರಟ್ವಿ. ಹಾಗೆ ನಮ್ಮ ಕಾರಲ್ಲಿದ್ದಂಥ ಒಂದು ಪುಟಾಣಿ ಗಣಪತಿಗೆ ಹೂವು ತೊಗೊಳ್ಳೋದು ಪ್ರತಿ ಸಾರಿ ನಾನು ಮರ್ತೋಗ್ತಾ ಇದ್ದೆ. ಬಟ್ ಹಬ್ಬದ ದಿನ ನನಗೆ ದೇವರೇ ನೆನಪು ಮಾಡಿದರು ಅಂತ ಅನಿಸುತ್ತೆ. ಹೂವು ತೊಗೊಂಡೆ, ಅದನ್ನು ದೇವ್ರಿಗೆ ಇಡ್ತಾಯಿದ್ರು ನನ್ನ ಹಸ್ಬೆಂಡು. ಹಾಗೆ ನಾವು ಅವ್ರ ತಮ್ಮ ಮನೆಗೆ ಹೋದ್ವಿ. ಅವ್ರ ತಮ್ಮ ಮಕ್ಕಳು ನಕ್ಷಾನ ನೋಡಿ ಹಾಗೆ ನನ್ನ ಹಸ್ಬೆಂಡ್ನ ನೋಡಿ ತುಂಬಾ ಖುಷಿಪಟ್ಟರು ಅವರು. ಹಾಗೆ ಅವ್ರ ತಮ್ಮ ಮನೆಯಲ್ಲೂ ಕೂಡ ಒಂದು ಪುಟ್ಟದಾದಂಥ ಗಣಪತಿನ ಕೂರಿಸಿದ್ರು. ಈ ವಿಷಯ ನನಗೆ ನನ್ನ ಹಸ್ಬೆಂಡ್ ಹೇಳಿರಲಿಲ್ಲ, ಅದು ನನಗೆ ಸರ್ಪ್ರೈಸ್ ಆಗಿತ್ತು. ಹೋಗಿದ ತಕ್ಷಣವೇ ಗಣಪತಿನ ನೋಡಿ ನಾನು ಕೂಡ ಖುಷಿಪಟ್ಟೆ, ಶಾಕ್ ಕೂಡ ಆಯಿತು. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಗಣಪತಿನ ಕೂರಿಸಿದ್ರು ಅವರು ಪ್ರತಿ ವರ್ಷವೂ ಕೂಡ ಗಣಪತಿನ ಕೂರಿಸ್ತಾರಂತೆ. ಅದನ್ನು ನನ್ನ ಹಸ್ಬೆಂಡ್ ಆಮೇಲೆ ಹೇಳ್ತಾ ಇದ್ರು. ಹಾಗೆ ಅವ್ರ ತಮ್ಮ ಗಣಪತಿ ಭಕ್ತ ಅಂತಲೂ ಕೂಡ ಹೇಳಿದ್ರು. ಅದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಅವ್ರ ಮನೆಯಲ್ಲಿ ಗಣಪತಿಯ ವಿಗ್ರಹಗಳು, ಫೋಟೋಗಳು ತುಂಬಾ ಇದ್ವು. ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನಕ್ಷ ಜೊತೆ ಅವರಿಬ್ಬರು ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಅವಳಿಗೂ ಮಕ್ಕಳಂದರೆ ಭಾರಿ ಇಷ್ಟ. ಮನೆಯಲ್ಲಿ ಯಾವಾಗಲೂ ಒಬ್ಬಳೇ ಆಡ್ತಿರ್ತಾಳೆ. ಮಕ್ಕಳನ್ನ ನೋಡಿದ್ರೆ ಫುಲ್ ಖುಷಿ ಆಗಿಬಿಡ್ತಾಳೆ. ಇದು ನನ್ನ ಹಸ್ಬೆಂಡ್ ಅವ್ರ ತಮ್ಮ ಅವ್ರ ವೈಫು. ಆ್ಯಕ್ಚುಲಿ ಇವ್ರ ಪರಿಚಯ ನನ್ನ ತುಂಬ ಜನಕ್ಕಿದೆ ಅಂತ ಅಂದ್ಕೊತೀನಿ ನಾನು. ಇವ್ರನ್ನ ನಾನು ಒಂದು ಸಾರಿ ವಿಡಿಯೋ ಮಾಡಿದ್ದೆ. ಯಾವಾಗ ಅಂತಂದರೆ ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದಾಗ. ಹಾಗೆ ನಕ್ಷಗೆ ಗಣಪತಿ ಟೀ ಶರ್ಟ್ ಹಾಕಿರೋದು ಅದೇ ಸ್ಪೆಷಲ್ಲು. ಅದನ್ನು ಆರ್ಡ್ರು ಮಾಡಿ ಯಾವತ್ತೋ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಒಂದು 3 days ಆದಮೇಲೆ ಬರುತ್ತೆ ಹಬ್ಬ ಆಗಿ ಅಂತ. ಬಟ್ ಅದು ಹಬ್ಬಕ್ಕೂ ಮುಂಚೆನೇ ಮುಂಚೆನೇ ಬಂತು. ಅದು ಫುಲ್ಲು ಖುಷಿ ಆಗೋಯ್ತು ನನಗೆ. ಹಬ್ಬದ ದಿನವೇ ನನ್ನ ಮಗಳಿಗೆ ಗಣಪತಿ ಟೀ ಶರ್ಟ್ನ ಹಾಕ್ಬೋದಲ್ಲ ಅಂತ ಹೇಳಿ.
ಗಣಪತಿ ಒಂದು ದಿನಕ್ಕೆ ಮುಂಚೆನೇ ನಮ್ಮ ಮನೆಗೆ ಎಂಟ್ರಿ ಕೊಟ್ರಲ್ಲ ಅಂತ. ನೆಕ್ಸ್ಟ್ ಅಲ್ಲಿರುವಂಥ ಗಣಪತಿಗೆ ಏನೆಲ್ಲ ಡೆಕೋರೇಷನ್ನ ಮಾಡಿದ್ರು ಅದನ್ನು ನೋಡ್ತಾ ಇದ್ದೆ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹಸ್ಬೆಂಡ್ಗೆ ಮಕ್ಕಳಂದ್ರೆ ಭಾರಿ ಇಷ್ಟ. ಅವ್ರ ತಮ್ಮ ಮಕ್ಕಳ ಜೊತೆ ಅವರು ಹೋದಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇನ್ನ ಸ್ವಲ್ಪ ಹಿಂದೆ ಹೋಗ್ತೀರಾ? ಅದೇ ಥರ ನಾನು ಗಣೇಶ ಹಬ್ಬದ ದಿನನೂ ಕೂಡ ಅವ್ರ ಮಕ್ಕಳ ಜೊತೆ ಡ್ಯಾನ್ಸ್ ಆಡ್ತಾ ಇದ್ರು. ನನ್ನ ಮಗಳಿಗೆ ಇನ್ನೂ ಡ್ಯಾನ್ಸ್ ಆಡುವಷ್ಟು ವಯಸ್ಸಾಗಿಲ್ಲ, ಸೊ ಅವಳು ಕುತ್ಕೊಂಡು ನೋಡಿ ನಗಿತಾ ಇದ್ಲು. ಅವರು ಡ್ಯಾನ್ಸ್ ಆಡೋದನ್ನೆಲ್ಲ ಕುತ್ಕೊಂಡೇ ಕಿರ್ಚಾಡ್ತಾ ಇದ್ಲು, ನಗಿತಾ ಇದ್ಲು. ತುಂಬ ಫನ್ನಿಯಾಗಿ ತುಂಬ ಚೆನ್ನಾಗಿ ಇತ್ತು. ಹೊರಗಡೆ ಹೋಗಿ ಗಣಪತಿ ಕೂರಿಸಿರುವಂಥ ಜಾಗಗಳಲ್ಲಿ ಈ ಥರ ಎಲ್ಲ ಆಡೋಕ್ಕಾಗಲ್ಲ ಮಕ್ಕಳನ್ನ ಇಟ್ಕೊಂಡು. ಸೊ ಮನೆಯಲ್ಲೇ ಈ ಥರ ಎಲ್ಲ ಇದ್ದಾಗ ಮಕ್ಕಳ ಮನಸ್ಸಿಗೂ ಕೂಡ ಒಂದು ಪ್ರಶಾಂತತೆ ಸಿಗುತ್ತೆ. ಹಾಗೆ ಅವರು ಕೂಡ ಹ್ಯಾಪಿ ಮೂಡಲ್ಲಿ ಇರ್ತಾರೆ. ಹಾಗಾಗಿ ಮನೆಯಲ್ಲೇ ಒಂದು ಡ್ಯಾನ್ಸ್ ಶೋ ನಡೀತಾ ಇತ್ತು ನನ್ನ ಹಸ್ಬೆಂಡ್ ಜೊತೆ ಹಾಗೆ ಆ ಮಕ್ಕಳ ಜೊತೆ. ಫೈನಲ್ ಆಗಿ ನೈಟ್ ಆಯಿತು ಅಂತೇಳಿ ಗಣಪತಿ ವಿಸರ್ಜನೆಗೆ ನಾವು ಮನೆ ಹತ್ರ ಇದ್ದಂಥ ಒಂದು ಪ್ಲೇಸ್ಗೆ ಹೋದ್ವಿ. ಇದು ಯಾವ ಥರ ಇತ್ತು ಅಂದರೆ ಅವರೇ ಈ ಕೆರೆನ ಸೃಷ್ಟಿ ಮಾಡಿದ್ದಾರೆ ಫ್ರೆಂಡ್ಸ್. ಇದು ತುಂಬ ಒಳ್ಳೆ ಕೆಲಸ ಕೂಡ. ಯಾಕೆ ಅಂದರೆ ಇದರಿಂದ ಅಪಘಾತಗಳು ಎಷ್ಟೋ ತಪ್ಪುತ್ತೆ. ಹಾಗೆ ಕೆರೆ ಕುಂಟೆ ಹಳ್ಳಿಗಳಲ್ಲಿರುವಂಥ ಎಷ್ಟೋ ನೀರಿರುವಂಥ ಸ್ಥಳಗಳು ಕಲುಷಿತ ಆಗೋದು ಕೂಡ ತಪ್ಪುತ್ತೆ. ಈ ಕಾನ್ಸೆಪ್ಟು ತುಂಬಾ ಖುಷಿ ಆಯಿತು, ನನಗೆ ಇಷ್ಟ ಕೂಡ ಆಯಿತು. ಬಂದಿರುವಂಥ ಗಣಪತಿಗಳನ್ನ ಲೆಕ್ಕ ಮಾಡಿ ಅವರೇ ಅಲ್ಲೊಂದು ಗಣಪತಿನ ಬಿಡೋದಕ್ಕೆ ಅಂತಲೇ ಅವರೇ ಒಂದು ಕೊಳನ ರೆಡಿ ಮಾಡಿ ಇಟ್ಕೊಂಡಿದ್ರು. ಅದರಿಂದ ಗಣಪತಿಗೆ ಬೆಳೆದಿರುವಂಥ ಕೆಮಿಕಲ್ಲು ಬಣ್ಣಗಳು ಇದೆಲ್ಲ ಅದರಲ್ಲೇ ಶೇಖರಣೆ ಆಗುತ್ತೆ. ಕೊನೆಗೆ ಅದನ್ನು ಎಲ್ಲಿ ಸೇರಿಸ್ಬೇಕೋ ಆ ಕಡೆ ಸೇಫಾಗಿ ಅವರು ಸೇರಿಸ್ತಾರೆ. ಸೊ ಇದರಿಂದ ನೀರು ಕಲುಷಿತ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಎಲ್ಲರೂ ಕೂಡ ಗಣಪತಿನ ಇದೇ ರೀತಿ ವಿಸರ್ಜನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಪ್ರತಿ ಊರಲ್ಲೂ ಕೂಡ ಇದೇ ಥರನೇ ಆಗಬೇಕು. ತುಂಬಾ ಒಳ್ಳೆಯದು ಈ ಕಾನ್ಸೆಪ್ಟು. ನನಗೆ ತುಂಬಾ ಇಷ್ಟ ಆಯಿತು. ಯಾರಿಗೆಲ್ಲ ಈ ಕಾನ್ಸೆಪ್ಟ್ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಷಯನ ತಿಳಿಸಿ. ಇದರಿಂದ ಮುಂದಿನ ಪೀಳಿಗೆಗೆ ತುಂಬಾ ಒಳ್ಳೆ ಮೆಸೇಜ್ ಸಿಗುತ್ತೆ. ಅವರು ಕೂಡ ತಿಳ್ಕೊತಾರೆ ಇದನ್ನೆಲ್ಲ. ಪರಿಸರ ಹಾನಿ ಆದರೆ ಅದರಿಂದ ನಮ್ಮ ಫ್ಯೂಚರ್ ಮಕ್ಕಳಿಗೆ ಭಾರಿನೇ ಲಾಸ್ ಆಗುತ್ತೆ ಫ್ರೆಂಡ್ಸ್. ಇವತ್ತಿನ ಖುಷಿಗೋಸ್ಕರ ನಾಳೆ ಅವರು ಏನು ಇಲ್ಲದ ಹಾಗೆ ಆಗಬಾರ್ದು. ಸೊ ಅದಕ್ಕೋಸ್ಕರ ಈ ಮೆಸೇಜ್ನ ಶೇರ್ ಮಾಡಿ. ನಿಮಗಿಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಹತ್ತಿರದಲ್ಲಿರುವಂಥ ಕೆರೆ ಕುಂಟೆಗಳಲ್ಲಿ ಈ ಕೆಮಿಕಲ್ ಯೂಸ್ ಮಾಡಿರುವಂಥ ಗಣಪತಿಗಳನ್ನ ಬಿಡೋದ್ರಿಂದ ಅಲ್ಲಿರುವಂಥ ಜಲಚರಗಳನ್ನ ನಾವು ಕಳ್ಕೊತಾ ಇದ್ದೀವಿ. ಅಲ್ಲಿರುವಂಥ ಮೀನುಗಳು, ಪುಟ್ಟ ಪುಟ್ಟ ಜೀವಿಗಳು ಇವೆಲ್ಲ ಅದನ್ನೆಲ್ಲ ಹಸುವಿನಿಂದ ತಿಂತವೆ, ಅದರಿಂದ ಸಾವನ್ನಪ್ತವೆ ಫ್ರೆಂಡ್ಸ್. ಈ ಥರ ಮಾಡಿದಾಗ ಆ ಥರ ಚಾನ್ಸಸ್ಗಳು ತುಂಬಾ ಕಡಿಮೆ ಆಗುತ್ತೆ. ಕೊನೆಯದಾಗಿ ನಮ್ಮ ಈ ಗಣಪತಿನೂ ಕೂಡ ಪೂಜೆ ಮಾಡಿ ಕೈ ಮುಗಿದು ವಿಸರ್ಜನೆ ಮಾಡೋದಕ್ಕೆ ಕೊಟ್ಟಾಯಿತು. ಯೋಚನೆ ಮಾಡಬೇಡ, ಬರ್ತಾರೆ ಸುಮ್ಮನೆ ಇರು, ನೆಕ್ಸ್ಟ್ ಇಯರ್. ಎಲ್ಲ ಮುಗೀತು ಅಂತ ಹೇಳಿ ನಾವು ನಮ್ಮ ಅಪಾರ್ಟ್ಮೆಂಟ್ ಕಡೆಗೆ ಹೊರಟು ಬಂದ್ವಿ. ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಗಣಪತಿ ಅರೇಂಜ್ಮೆಂಟ್ಸು ತುಂಬಾ ಜೋರಾಗಿತ್ತು. ಇದನ್ನು 1 ಮಂತಿಂದ ಮಾಡ್ತಾಯಿದ್ರು. ಇಲ್ಲಿಂದನೇ ಶುರುವಾಗುತ್ತೆ ನೋಡಿ. ಲೈಟಿಂಗ್ಸ್ ಎಲ್ಲ ಆಗಲೇ ಹಾಕ್ಬಿಟ್ಟಿದ್ದಾರೆ.
ನಾವು ಇಲ್ಲಿ ದರ್ಶನ ಮಾಡಬೇಕಿತ್ತು ಫಸ್ಟು, ಬಟ್ ಲೇಟ್ ಆಯಿತು ಅಂತ ಹೇಳಿ ನಾವು ಸಂಜೆ ಮಾಡೋಣ ಅಂತ ಅಂದ್ಕೊಂಡು ನಾವು ಅಲ್ಲಿಗೆ ಹೊರಟ್ವಿ. ಆದರೆ ಸಂಜೆ ತುಂಬಾ ತಡ ಆಗಿತ್ತು ಅಂತ ಹೇಳಿ ನಾವು ಮಾರನೇ ದಿನ ಹೋಗೋಣ ಗಣಪತಿನ ನೋಡೋದಕ್ಕೆ ಅಂತ ಹೇಳಿ ನಾವು ನಮ್ಮ ಫ್ಲ್ಯಾಟ್ ಕಡೆಗೆ ಹೊರಟ್ವಿ. ನೋಡಿ, ಫುಲ್ಲು ಅಪಾರ್ಟ್ಮೆಂಟ್ ಫುಲ್ಲೂ ಕೂಡ ಲೈಟಿಂಗ್ಸ್ ಇದೆ, ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ. ನನಗಂತೂ ಲೈಟಿಂಗ್ಸು ಡೆಕೋರೇಷನು ನೋಡಿ ಭಾರಿ ಖುಷಿಯಾಯಿತು. ನಕ್ಷಾ ಇದನ್ನೆಲ್ಲ ನೋಡಲಿ ಅಂತ ನಾನು ಆಸೆ ಪಟ್ಟೆ, ಬಟ್ ಅವಳು ನಿದ್ದೆ ಮಾಡಿಬಿಟ್ಟಿದ್ಲು, ತುಂಬ ಲೇಟಾಗಿತ್ತು ಅಂತ ಹೇಳಿ. ಅದನ್ನು ನಾನು ಮಾರನೇ ದಿನ ತೋರಿಸೋಣ ಅಂತ ಅಂದ್ಕೊಂಡು ಇದನ್ನು ಶೂಟ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಅಲ್ಲಿರುವಂಥ ಪುಟ್ಪಟ್ಟಾದಂಥ ಗಿಡಗಳಿಗೂ ಕೂಡ ಅವರು ಲೈಟಿಂಗ್ಸ್ನ ಹಾಕಿದ್ದಾರೆ. ಅದು ತುಂಬ ಖುಷಿ ಆಯಿತು. ಫೈನಲಿ ನಮ್ಮನೆಯಲ್ಲಿ ಕೂರಿಸಿದ್ದಂಥ ಗಣಪತಿನ ನಾವು ಕೂಡ 12 ಗಂಟೆ ಒಳಗಡೆ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಇಲ್ಲಿ ಒಂದು ಪುಟ್ಟದಾದಂಥ ಬೇಷನ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಗಂಗಾ ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡಿ ಆಮೇಲೆ ಅವರು ಗಣಪತಿನ ವಿಸರ್ಜನೆ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದಾರೆ. ಅದನ್ನು ನಕ್ಷಾ ಎದ್ಬಿಟ್ಟಿದ್ಲು, ಅಷ್ಟೊತ್ತಿಗೆ ನೋಡ್ತಾ ಕೂತಿದ್ದಾಳೆ. ಕಾರಿಳಿಬೇಕಾದ್ರೆ ನಕ್ಷಾ ಎದ್ಬಿಟ್ಲು. ಅವಳು ಕೂಡ ಏನು ಇಷ್ಟೊತ್ತಿನಲ್ಲಿ ಪಪ್ಪ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ಕೂತಿದ್ಲು. ಫೈನಲಿ ನಮ್ಮ ಪುಟ್ಟ ಗಣಪತಿ ಗೌರಿನೂ ಕೂಡ ನಾವು ವಿಸರ್ಜನೆ ಮಾಡಿ ಆಯಿತು. ಇದು ನನ್ನ ಸಾಟರ್ಡೆ ಫುಲ್ ಡೇ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.